ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 13. ಸರ್, ಶಂಬಲ ಅಂದರೇನು? ಅದು ಒಂದು ಸ್ಥಳ. ಅದು ಎಲ್ಲಿದೆ? ಗೋಬಿ ಮರುಭೂಮಿಯಲ್ಲಿ. ಅಲ್ಲಿಗೆ ಹೋಗಲು ಸಾಧ್ಯವೇ? ಅದು ಸುಲಭ ಸಾಧ್ಯವಲ್ಲ. ಶಂಬಲದ ದ್ವಾರಗಳು ಕಲಿಯುಗದಲ್ಲಿ ಮುಚ್ಚಲ್ಪಟ್ಟಿರುತ್ತವೆ. ಕೆಲವರನ್ನು ಮಾತ್ರ ಒಳಬಿಡಲಾಗುವುದು. ಪರಿಶುದ್ಧರು, ಪರಿಪೂರ್ಣರು ಆದವರನ್ನು ಮಾತ್ರ. ಏಕೆ? ನೋಡಿ, ಶಂಬಲದಲ್ಲಿ ಅತ್ಯಮೂಲ್ಯ ಸಂಪತ್ತುಗಳಿವೆ. ಸಾವಿರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದ ಹಲವಾರು ರಹಸ್ಯಗಳು. ಈ ಜ್ಞಾನ ಮತ್ತು ಶಕ್ತಿಗಳು ಎಲ್ಲರಿಗೆ ಎಟುಕುವಂತಾಗಬಾರದು. ಅದರಿಂದ ಅವುಗಳ ದುರುಪಯೋಗವಾಗಬಹುದು. ಆದ್ದರಿಂದ ಶಂಬಲದ ರಕ್ಷಕ ಋಷಿಗಳು ಕೆಲವರನ್ನು ಮಾತ್ರ ಒಳಬಿಡುತ್ತಾರೆ. ನಿಮಗೆ ತಿಳಿದಂತೆ ಯಾರಾದರೂ ಶಂಬಲವನ್ನು ಪ್ರವೇಶಿಸಿದ್ದಾರೆಯೇ? ಹೌದು. ಇತ್ತೀಚೆಗೆ? ಹೌದು. ಯಾರವರು? ನಾನು ಹೇಳಲು ಸಾಧ್ಯವಿಲ್ಲ. ಅದರಿಂದ ನಿಮ್ಮ ಸಾಧನೆಗೆ ಆಗುವ ಪ್ರಯೋಜನವೇನೂ ಇಲ್ಲ. ಶಂಬಲವನ್ನು ನೀವೇ ತಲುಪಲು ಪ್ರಯತ್ನಿಸಿ. ನಾನು ಶಂಬಲಕ್ಕೆ ಹೋಗಬಲ್ಲೆನೆ? ಹೌದು. ಅದಕ್ಕಾಗಿ ನಾನೇನು ಮಾಡಬೇಕು? ಮೊದಲು ನಿಮ್ಮಲ್ಲಿ ಶಂಬಲದ ಸ್ಥಾಪನೆಯಾಗಲಿ. ಅದು ಹೇಗೆ? ನಾವು ನಿಮಗೆ ಸಹಾಯ ಮಾಡುತ್ತೇವೆ. ಅದಕ್ಕಾಗಿ ಪ್ರತಿದಿನ ಧ್ಯಾನ ಮಾಡಿ.